ನಿರೀಕ್ಷೆ ಮಾಡಿದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಅದರಲ್ಲೂ BJPಯಲ್ಲಿ ಹಲ್ಚಲ್ಲೆಬ್ಬಿಸಿರುವಂತಹ ಸುದ್ದಿ ಅಂತ ಹೇಳಿದ್ರೆ ಈ ಭಿನ್ನ ಬಣ ಏನಿದೆ ಅಲ್ವಾ, ರೆಬಲ್ ಶಾಸಕರು ಅಥವಾ ನಾಯಕರ ದಂಡು ದೆಹಲಿಗೆ ಹೋಗಿ ಬೀಡು ಬಿಟ್ಟಿದೆ. ಈಗ ದಂಡಯಾತ್ರೆ ಕೈಗೊಂಡಿದ್ದಾರೆ, ಅಲ್ಲೇ ಬೀಡು ಬಿಟ್ಟಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಬಟ್ ಈಗ ಅವರದ್ದು ಒಂದೇ ಅಜೆಂಡಾ ಇರೋದು, ವಿಜೇಂದ್ರ ಅವರನ್ನ ಆ ಪಟ್ಟದಿಂದ ಕೆಳಗಿಳಿಸಬೇಕು. ಪಟ್ಟಕ್ಕಾಗಿ ಕಿತ್ತಾಟ BJPಯ ಎರಡು ಬಣ್ಣಗಳ ನಡುವೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಚಟುವಟಿಕೆಗಳು ಬಹಳ ಬಿರುಸು ಆಗ್ತಾ ಇದೆ. ಈಗ ಬಹಳ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಬಟ್ ಈಗ ಯತ್ನಾಳು ಜಾರಕಿಹೊಳಿ ಆ್ಯಂಡ್ ಟೀಮ್ ಏನಿದೆ, ನಿನ್ನೆ ಕೆಲವು ನಾಯಕರನ್ನ ಪ್ರಯತ್ನ ಮಾಡಿದರು, ಮೀಟ್ ಆಗುವಂಥ ಪ್ರಯತ್ನವನ್ನು ಮಾಡಿದರು. ಕೆಲವು ನಾಯಕರನ್ನ ಮೀಟ್ ಆದರು, ನಡ್ಡಾ ಅವ್ರನ್ನ, ಜೊತೆಗೆ BL ಸಂತೋಷ್ ಅವ್ರನ್ನ ಮೀಟ್ ಆಗಿ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ವಿಜೇಂದ್ರ ವಿರುದ್ಧ ಮತ್ತು ಯಡಿಯೂರಪ್ಪನವ್ರ ಕುಟುಂಬದ ಓವರಾಲ್ ಕುಟುಂಬದ ವಿರುದ್ಧ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ರು. ಆರೋಪಗಳ ಸುರಿಮಳೆಯನ್ನೇ ಗೈದಿದ್ದಾರೆ ನಿನ್ನೆ. ಹಾಗಾಗಿನೇ ಈಗ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಇಲ್ವಾ ನೋಡಿ. ಈ ತಿಂಗಳ ಅಂತ್ಯದಲ್ಲಿ ಬಹುತೇಕವಾಗಿ ರಾಜ್ಯ BJPಯ ಸಾರಥಿ ಆಯ್ಕೆ ಗೊಂದಲಗಳಿಗೆ ತೆರೆ ಬೀಳಬಹುದು. ವಿಜೇಂದ್ರ ಅವ್ರನ್ನೇ ಮುಂದುವರಿಸಬಹುದು ಅಥವಾ ಚುನಾವಣೆ ನಡೆಸಬಹುದಾ? ಚುನಾವಣೆ ನಡೆಸುವಂಥ ಸಾಧ್ಯತೆಗಳು ರಾಜ್ಯ BJPಯಲ್ಲಿ ನಮಗೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಯಾಕಂದರೆ ಯಾವತ್ತೂ ಚುನಾವಣೆ ಮೂಲಕ ರಾಜ್ಯ BJP ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಕರ್ನಾಟಕದಲ್ಲಿ. ಹಾಗಾಗಿ ಹೊಸ ಸಂಪ್ರದಾಯಕ್ಕೆ ನಾವ್ಯಾಕೆ ನಾಂದಿ ಹಾಡಬೇಕು ಅನ್ನೋದು ಹೈಕಮಾಂಡ್ ತಲೆಯಲ್ಲಿದೆ. ಅದರಲ್ಲೂ ಯಡಿಯೂರಪ್ಪನವ್ರನ್ನ ಟಚ್ ಮಾಡೋದು ಬೇಡಪ್ಪ, ಇನ್ನೂ ಸ್ವಲ್ಪ ವರ್ಷ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಬಂದಂಗಿದೆ. ಬಟ್ ಯತ್ನಾಳ್ ಆ್ಯಂಡ್ ಟೀಮ್ ನೀನು ಸಂತೋಷ್ ಅವ್ರ ಮುಂದೆ ಮಾತಾಡಿದಂಥ ಸಂದರ್ಭದಲ್ಲಿ ವಿಜೇಂದ್ರ ಅವ್ರ ನಾಯಕತ್ವ ನಾವು ಒಪ್ಪಕ್ಕಾಗೋದಿಲ್ಲ, ನೀವೇನಾದರೂ ಬದಲು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ BJPಗೆ ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಅನ್ನುವಂಥ ಖಡಕ್ ಎಚ್ಚರಿಕೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡುವಂತಹ ಟೈಮ್ ಕೇಳಿದ್ದಾರಂತೆ. ಅವ್ರಿಗೇನಾದರೂ ಟೈಮ್ ಕೊಟ್ಟರೆ ಮೀಟ್ ಮಾಡಿ ಬರ್ತಾರೆ. ಕೆಲವೊಂದಿಷ್ಟು ಅದೇ ಆರೋಪಗಳನ್ನು ಅವ್ರ ಮುಂದೆನೂ ಕೂಡ ಇಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು ಗೊತ್ತಾಗ್ತಾ ಇದೆ, 3 ಬಣಗಳಿತ್ತು, ಮನೆಯೊಂದು 3 ಬಾಗಿಲು BJP. ಈಗ ತಟಸ್ಥ ಬಣ ಇವ್ರ ಜೊತೆಗೆ ಸೇರಿಕೊಂಡು ಅವ್ರದ್ದೊಂದು ಬಾಗಿಲು ಇವ್ರದ್ದೊಂದು ಬಾಗಿಲಾಗಿದೆ. ಅಂದರೆ ಇಲ್ಲಿ ವಿಜೇಂದ್ರ ಅವರ ಬಣ ಕೂಡ ಮತ್ತೆ ಅವರು ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡೂರ ಮನೆಯಲ್ಲಿ ರೇಣುಕಾಚಾರ್ಯ, BC ಪಾಟೀಲ್ ಅವ್ರದ್ದೊಂದು ಗುಂಪು ಇದೆಯಲ್ಲ ವಿಜೇಂದ್ರ ಅವ್ರದ್ದು, ಆ ಗುಂಪು ಕೂಡ ಇವತ್ತು ಸಭೆಯನ್ನು ಮಾಡಿ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವಂತಹ ಸಂದೇಶವನ್ನು, ಒತ್ತಡವನ್ನು ಹೈಕಮಾಂಡ್ಗೆ ತರಲಿದ್ದಾರೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇರೋದು, ಈಗ ಯತ್ನಾಳ್ ಏನು ಹೇಳಿದರು, ಭ್ರಷ್ಟ ಕುಟುಂಬ, ವಂಶವಾಹಿ ಆಡಳಿತ, ಆ ಒಂದು ಯಡಿಯೂರಪ್ಪನವರು ಮತ್ತು ಅವರ ಮಗರ ಏನು ಸರ್ವಾಧಿಕಾರತ್ವ ಏನಿದೆ ಅದನ್ನು ತೊಡೆದು ಹಾಕಬೇಕು ಅನ್ನುವಂಥ ಒಂದು ವಾಗ್ದಾನವನ್ನು ಮಾಡಿದರು ಯತ್ನಾಳ್ ಹಾಗೆ ಟೀಮ್ನವರು. ಹಾಗಾಗಿನೇ ಈಗ ರಾಜ್ಯ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಏನಿದೆ, ನಾವು ಕೂಡ ಸಬಲರಾಗಿದ್ದೇವೆ, ನಮ್ಮಲ್ಲೂ ಕೂಡ ಒಬ್ಬ ಅಭ್ಯರ್ಥಿ ಇದ್ದಾರೆ, OBC ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಇದೆಲ್ಲವನ್ನು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾ ಇದೆ. BJP ಅಧ್ಯಕ್ಷರ ಏನೀಗ ವಿಜೇಂದ್ರ ಇದ್ದಾರೆ ಅವ್ರನ್ನೇ ಮುಂದುವರಿಸ್ತಾರಾ, ಅಥವಾ ಏನಾದರೂ ಬಂಡಾಯ ಗುಂಪಿನಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಒಂದು ಸೂಚನೆಗಳನ್ನು ಇವರ ಮನವಿಗೆ ಸ್ಪಂದಿಸ್ತಾರಾ ಇಲ್ಲ ಅನ್ನೋದು ಬಹಳ ಕುತೂಹಲ ಇದೆ. ಬಟ್ ನಮಗನ್ನಿಸ್ತಾ ಇದೆ ಯತ್ನಾಳ್ ಅವರ ಮನವೊಲಿಸುವಂಥದ್ದು ಬಹಳ ಕಷ್ಟ, ಹೈಕಮಾಂಡ್ ಕೈಲೂ ಕೂಡ ಆಗಲಿಕ್ಕಿಲ್ಲ. ಯಾಕಂದರೆ ಅವರು ಆಲ್ರೆಡಿ ಗಡಿ ಮೀರಿ ಹೋಗಿಬಿಟ್ಟಿದ್ದಾರೆ. ಹಾಗಾಗಿನೇ ಈಗ ಖಂಡಿತ ಇದು BJPಗೆ ಮುಂದಿನ ದಿನಗಳೆಲ್ಲ ಈಗಿನಿಂದಲೇ ಗಂಡಾಂತರ ಶುರುವಾಗಿದೆ ಅಂತ ಒಂದು ಸಂದೇಶ ಸಿಗುತ್ತಾ ಇದೆ ಈ ಎರಡು ಬಣಗಳ ನಡುವಿನ ಕಿತ್ತಾಟವನ್ನು ನೋಡ್ತಾ ಇದ್ರೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು. ಈಗ ನೋಡಿ, ಬೆಂಗಳೂರಿನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತೀವಿ, ಏನೋ ಒಂದು ನಮಗೆ ಈ ಖಾತಾ ಬೇಕು, ನಮಗೆ ಆಸ್ತಿ ಏನಾದರೂ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ಖಾತಾ ಕಡ್ಡಾಯವಾಗಿದೆ, ಸರ್ಕಾರ ಇದನ್ನು ಕಂಪಲ್ಸರಿ ಮಾಡಿಬಿಟ್ಟಿದೆ. ಹಾಗಾಗಿ ಈಗೇನಾದರೂ ನಾವು ಆ ಒಂದು ಕೇಂದ್ರಗಳಿಗೆ ಹೋದರೆ ಈಗ ಸರ್ವರ್ ಡೌನ್ ಅಂತ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದೆ, ತಾಂತ್ರಿಕ ಸಮಸ್ಯೆಗಳಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಈಗ ನೋಡಿ, ನನಗೇನೋ ಕೆಲಸ ಆಗಬೇಕು, ನಾನೇನೋ ಬೆಂಗಳೂರನ್ನು ಅಥವಾ ಯಾವುದೋ BBMP ಕಚೇರಿಗೆ ಹೋದೆ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಆಸ್ತಿ ನೋಂದಣಿ ಬಹುತೇಕ ಸ್ತಬ್ಧ ಆಗಿದೆ. ನಿತ್ಯ ಡೈಲಿ 8,000 ರಿಜಿಸ್ಟ್ರೇಷನ್ ಆಗ್ತಾ ಇತ್ತು ಈ ಹಿಂದೆ, ಈಗ 600ಕ್ಕೆ ಬಂದು ನಿಂತಿದೆ. ಅದು 3-4 ದಿನಕ್ಕೆ ಬರೀ 600 ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈ ಖಾತಾ ಎಲ್ಲನೂ ಏನೇನು ಕೆಲಸಗಳಿರ್ತಾವೋ, ನಮ್ಮ ಆಸ್ತಿ
ಸಂಬಂಧಪಟ್ಟಂತೆ ಮತ್ತು ಖಾತೆಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ. ಹಾಗಾಗಿನೇ ಈಗ ಸರ್ವರ್ ಗ್ರಹಣ ಹಿಡಿದುಬಿಟ್ಟಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ನಾವು ಇದಕ್ಕೆ ಮುಕ್ತಿಯನ್ನು ಹಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ BBMPಯ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವೊಂದಿಷ್ಟು ಕಚೇರಿಗಳಲ್ಲಿ ಅಲ್ಲಿನ ಸಿಬ್ಬಂದಿ ಕೂಡ ಸಬೂಬನ್ನು ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದ ನಷ್ಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದ ಆದಾಯ ಕೂಡ ಈ ಒಂದು ಇಲಾಖೆಯಿಂದ ಬರೋದ್ರಿಂದಾಗಿ ಇದು ಸರ್ಕಾರಕ್ಕೆ ಖಂಡಿತ ನಷ್ಟ ಆಗ್ತಾ ಇದೆ. ನೋಡಿ, ಈಗ ತಾಂತ್ರಿಕವಾಗಿ ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಬಟ್ ಯಾವಾಗ ಹೊಡೆತ ಜಾಸ್ತಿ ಆಯಿತೋ ಈಗ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನೋಡಬೇಕು ಯಾವ ರೀತಿ ಇದನ್ನು ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತೇಳಿ. ಮುಂದಿನ ಸುದ್ದಿ ಈಗ ಏಕರೂಪ ನಾಗರಿಕ ಸಂಹಿತೆ UCC ಕಾಯ್ದೆ ಇದೆಯಲ್ವಾ, ಆಲ್ರೆಡಿ ಉತ್ತರಾಖಂಡ ರಾಜ್ಯ ಅದನ್ನು ಜಾರಿಗೆ ತಂದು ಬಿಟ್ಟಿದೆ. ಮೊಟ್ಟ ಮೊದಲ ರಾಜ್ಯ ಉತ್ತರಾಖಂಡ್. ಈಗ ಭೂಪೇಂದ್ರ ಪಟೇಲ್ ಗುಜರಾತ್ CM ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗ ನೋಡಿ, ಒಂದು ಕಮಿಟಿನ ರಚನೆ ಮಾಡಿದ್ದಾರೆ. ಜಡ್ಜ್ ನೇತೃತ್ವದ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಈ ಕಮಿಟಿಗೆ 45 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಎಲ್ಲ ಸಮುದಾಯದವರ ಒಪಿನಿಯನ್ಗಳನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ನೀವು ನನಗೆ ಒಂದು ಸಮಗ್ರ ವರದಿ ಕೊಡಿ ಅಂಥೇಳಿ ಗುಜರಾತ್ನ CM ಆದೇಶವನ್ನು ಮಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಇದು BJP ಸರ್ಕಾರದ ಪ್ರಮುಖವಾದಂಥ ಅಜೆಂಡಾ ಆಗಿತ್ತು. 2019ರಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದರು. ಈಗ ಹಂತ ಹಂತವಾಗಿ BJP ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಈ ಒಂದು ಸಂಹಿತೆ ಅಥವಾ ಈ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿದ್ರೆ ಎಲ್ಲ ಧರ್ಮದವರಿಗೂ ಜಾತಿಯವರಿಗೂ ಒಂದೇ ಕಾನೂನು. ಅಥವಾ ಈಗ ಮುಸ್ಲಿಂ ಸಮುದಾಯಗಳಲ್ಲಿ ಕೆಲವೊಂದಿಷ್ಟು ಅವರು ಕಾನೂನುಗಳನ್ನು ಮಾಡ್ಕೊಂಡಿರ್ತಾರೆ. ಶರಿಯಾ ಕಾನೂನು ಜೊತೆಗೆ ತ್ರಿವಳಿ ತಲಾಖ್ ಅದು ಕೂಡ ಈಗ ಹೋಗಿದೆ ಬಿಡಿ. ಹಂತ ಹಂತವಾಗಿ ಎಲ್ಲರಿಗೂ ಕಾನೂನು ಒಂದೇ ಅನ್ನುವಂಥ ಒಂದು ಸಂದೇಶ ಈ ಒಂದು ಕಾಯ್ದೆ ಜಾರಿ ಆದಮೇಲೆ ಬರುತ್ತೆ. ಹಾಗಾಗಿನೇ ಈಗ ಕೆಲವು ಕಡೆಗಳಲ್ಲಿ ಕೆಲವು ಧರ್ಮಗಳಲ್ಲಿ ಏನು ಅಮಾನುಷವಾದಂಥ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇದ್ದವು. ಅದರ ಜೊತೆಗೆ ಈಗ ಆಸ್ತಿಗೆ ಸಂಬಂಧಪಟ್ಟಂತೇನಿತ್ತು, ಈಗ ಗಂಡು ಮತ್ತು ಹೆಣ್ಣು ಸಮಾನವಾಗಿ ಆ ಒಂದು ಪಿತ್ರಾರ್ಜಿತ ಆಸ್ತಿಯನ್ನು ತೆಗೆದುಕೊಳ್ಳಬಹುದಾಗಿದೆ. ಜೊತೆಗೆ ವಿಚ್ಛೇದನ ಕೊಡುವುದಾಗಿರ್ಬೋದು ಅಥವಾ ಲಿವಿಂಗ್ ರಿಲೇಷನ್ಶಿಪ್ ಆಗಿರ್ಬೋದು, ಈ ಎಲ್ಲ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಸಮಾನತೆಯನ್ನು ಕಾಯ್ದುಕೊಳ್ಳುವಂತಹ ಅಂಶಗಳಲ್ಲಿ ಆ್ಯಡ್ ಮಾಡಲಾಗಿದೆ. ಎಲ್ಲ ವಿಚಾರಗಳನ್ನು ಭೂಪೇಂದ್ರ ಪಟೇಲ್ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಆ ಒಂದು ಕಮಿಟಿಯ ವರದಿ ಬಂತು ಅಂತ ಹೇಳಿದ್ರೆ ಗುಜರಾತು 2ನೇ ರಾಜ್ಯ ಆಗುತ್ತೆ. ಉತ್ತರಾಖಂಡ ಆದಮೇಲೆ 2ನೇ ರಾಜ್ಯ ಆಗುತ್ತೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಂತಹ ರಾಜ್ಯಗಳಲ್ಲಿ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು. ಈಗ ಏಕರೂಪ ನಾಗರಿಕ ಸಂಹಿತೆದು ಅದು ಹಂತ ಹಂತವಾಗಿ ಜಾರಿ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ನಮಗೆ.